ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸಕಲ ಜೀವರಾಶಿಗಳು ಬಂದಿರೋದು ತಂದೆ ಮತ್ತು ತಾಯಿಯಿಂದ. ತಂದೆ ಅಂಶ ಮತ್ತು ತಾಯಿ ಅಂಶ ಸೇರಿದ್ರೇ ಒಂದು ಹೊಸ ಜೀವಿ ಸೃಷ್ಟಿಯಾಗೋದು. ತಂದೆ ತಾಯಿ ಇಲ್ಲ ಅಂದರೆ ಯಾವುದೇ ಜೀವಿ ಇಲ್ಲ. ಅದಕ್ಕೋಸ್ಕರ ತಂದೆ ತಾಯಿನ ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡಬೇಕು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ತಂದೆ ತಾಯಿಯನ್ನು ಪೂಜೆ ಮಾಡಬೇಕು. ಇದು ಎಲ್ಲರಿಗೂ ಗೊತ್ತು, ಆದರೆ ಸುಮ್ಮನೆ ನಾನು ನಿಮಗೆಲ್ಲ ನೆನಪು ಮಾಡ್ತಾಯಿದ್ದೀನಿ. ಮರ್ತೋಗಿರ್ತೀರಲ್ವಾ, ಅದಕ್ಕೆ ನೆನಪು ಮಾಡ್ತಾಯಿದ್ದೀನಿ. ತಂದೆ ತಾಯಿನ ದೇವರು ಅಂತ ಪೂಜಿಸಬೇಕು. ಆಗ ನಮಗೆ ಒಳ್ಳೆಯದಾಗುತ್ತೆ. ನಮಗೆ ಜನ್ಮ ಕೊಟ್ಟಿರೋರು ದೇವರು, ನಾವು ದೇವರನ್ನು ಪೂಜಿಸಬೇಕು. ಗೊತ್ತಾಯ್ತಾ? ಈಗ ಕೆಲವರಿಗೆ ತಂದೆ ತಾಯಿ ಇರಲ್ಲ, ಅವರು ಯಾರನ್ನ ಪೂಜಿಸಬೇಕು? ಅವರು ಶಿವಲಿಂಗ, ಈಶ್ವರಲಿಂಗ, ಶಿವಲಿಂಗವನ್ನು ಪೂಜಿಸಬೇಕು. ತಂದೆ ತಾಯಿಯ ಸಂಕೇತವೇ ಈಶ್ವರಲಿಂಗ. ತಂದೆ ತಾಯಿ ಈಗ ಪರಮೇಶ್ವರ ಪಾರ್ವತಿಯನ್ನು ಗಣೇಶ ಸುತ್ತಾಕ್ಬಿಟ್ಟು ನೀವೇ ದೇವರು, ನೀವೇ ತಂದೆ ತಾಯಿ, ನೀವೇ ಈ ಪ್ರಪಂಚ ಅಂತ ಹೇಳಿದ್ನಲ್ಲ, ಅದು ಆ ಮಾತು ನಾನು ಹೇಳ್ತಾ ಇದ್ದೀನಿ. ಅದು ನಿಜ. ತಂದೆ ತಾಯಿನೇ ನಮ್ಮ ಪ್ರಪಂಚ. ತಂದೆ ತಾಯಿ ನಮಗೆ ಜನ್ಮ ಕೊಡ್ತಾರೆ, ಸಾಕ್ತಾರೆ, ಬೆಳೆಸ್ತಾರೆ. ನಾವು ದುಡ್ಕೊಂಡು ತಿನ್ನೋವರೆಗೂ ನಮ್ಮನ್ನು ಪೋಷಣೆ ಮಾಡ್ತಾರೆ. ತಂದೆ ತಾಯಿನೇ ನಿಜವಾದ ದೇವರು. ಅದಕ್ಕೆ ಶಿವಲಿಂಗ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಸಂಕೇತ. ಅದು ತಂದೆ ತಾಯಿಯ ಸಂಕೇತ. ಅದು ಪೂರ್ವಕಾಲದಲ್ಲಿ ನಮ್ಮ ತಂದೆ ತಾಯಿ ಯಾರು, ಅವ್ರ ತಂದೆ ತಾಯಿ ಯಾರು, ಅವ್ರ ತಂದೆ ತಾಯಿ ಯಾರು, ಅವ್ರ ತಂದೆ ತಾಯಿ ಯಾರು ಅಂದರೆ ಯಾರಿಗೂ ಗೊತ್ತಿಲ್ಲ. ಯಾರೋ ಒಬ್ಬ ಹೆಣ್ಣು, ಯಾರೋ ಒಬ್ಬ ಗಂಡು ಅಲ್ವಾ? ಅದರ ಸಂಕೇತನೇ ಈಶ್ವರಲಿಂಗ, ಶಿವಲಿಂಗ. ತಂದೆ ಮತ್ತು ತಾಯಿ. ಓಕೆ. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅರ್ಧ ತಂದೆ ಅರ್ಧ ತಾಯಿ. ನಮ್ಮ ದೇಹ ಇದೆಯಲ್ಲ, ಅರ್ಧ ತಂದೆಯಿಂದ ರಚಿಸಲ್ಪಟ್ಟೈತೆ, ಇನ್ನು ಅರ್ಧ ತಾಯಿಯಿಂದ ರಚಿಸಲ್ಪಟ್ಟೈತೆ. ನಮ್ಮ ದೇಹದ ಪ್ರತಿಯೊಂದು ಅರ್ಧ ಭಾಗ ತಾಯಿಯೆಂದು ಮತ್ತು ಇನ್ನು ಅರ್ಧ ಭಾಗ ತಂದೆದು ಅಂಶವಾಗಿರುತ್ತೆ. ತಂದೆಯ ಬೀಜ ಮತ್ತು ತಾಯಿಯ ಬೀಜ ಎರಡೂ ಸೇರಿದ್ರೇ ಮಗು ಆಗೋದು. ತಂದೆಯ ದೇಹದಲ್ಲಿ ಸೆಲ್ಸ್ ಇದಾವಲ್ಲ, ಸೆಕ್ಸ್ ಸೆಲ್ಸ್, ಅದರಲ್ಲಿ ಹಾಫ್ ಕ್ರೋಮೋಸೋಮ್ಸ್ ಇರ್ತವೆ. ಅದೇ ರೀತಿ ತಾಯಿಯ ದೇಹದಲ್ಲಿ ಸೆಕ್ಸ್ ಸೆಲ್ಸ್ ಇರ್ತಾವಲ್ಲ, ಓವಮ್, ಅದರಲ್ಲಿ ಅದು ಕೂಡ ಹಾಫ್ ಕ್ರೋಮೋಸೋಮ್ಸ್ ಇರ್ತವೆ. ಈ ಎರಡು ಹಾಫ್ ಕ್ರೋಮೋಸೋಮ್ಸ್ ಸೇರಿ ಒಂದು ಸೆಲ್, ಒಂದು ನ್ಯೂಕ್ಲಿಯಸ್, ಒಂದು ಫುಲ್ ಕ್ರೋಮೋಸೋಮ್ ಆಗುತ್ತೆ. ಅರ್ಥ ಆಯ್ತಾ? 26 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ ಒಂದು ಫುಲ್ ಸೆಲ್ನಲ್ಲಿ. ಆದರೆ ಸೆಕ್ಸ್ ಸೆಲ್ನಲ್ಲಿ, ತಂದೆ ತಾಯಿ ಸೆಕ್ಸ್ ಸೆಲ್ನಲ್ಲಿ ಹಾಫ್ ಇರ್ತವೆ. ಅವೆರಡು ಸೇರಿಕೊಂಡ್ರೆ ಒಂದು ಫುಲ್ ಕ್ರೋಮೋಸೋಮ್ಸ್ ಆಗುತ್ತೆ. ಆಗ ನೀನು 23 ಪೇರ್ಸ್ ಇದು ಕ್ರೋಮೋಸೋಮ್ಸ್ ಏನಿರ್ತಾವಲ್ಲ, ಅವು ತಂದೆಯಿಂದ ಅರ್ಧ, ತಾಯಿಯಿಂದ ಅರ್ಧ ಬಂದು ಒಂದು ಫುಲ್ ಕ್ರೋಮೋಸೋಮ್ಸ್ ಆಗುತ್ತೆ. ಅರ್ಥಾಯ್ತಾ? ಇದನ್ನು ಅರ್ಧನಾರೀಶ್ವರ ಅಂತಲೂ ಕರೀತಾರೆ. ಅರ್ಧನಾರೀಶ್ವರ ಅಂತಂದರೆ ಅರ್ಧ ದೇಹ ಈಶ್ವರ, ಅರ್ಧ ದೇಹ ಪಾರ್ವತಿ. ನೀವು ನೋಡಿರ್ಬೋದು, ಅದು ವಿಗ್ರಹ ಸಿಗುತ್ತೆ, ಆ ದೇವಸ್ಥಾನಗಳಿದ್ದಾವೆ, ದೇವರಿದೆ. ಅದರ ಅರ್ಥ ಏನು ಅಂತಂದರೆ, ಪ್ರತಿಯೊಬ್ಬ ಮನುಷ್ಯ ಅರ್ಧ ತಂದೆ ಅರ್ಧ ತಾಯಿ ಅಂಶದಿಂದ ಕೂಡಿರುತ್ತೆ. ಮೆದುಳು ಕೂಡ ಎರಡು ಭಾಗ ಇರುತ್ತೆ, ಒಂದು ತಾಯಿಯ ಮೆದುಳು, ಒಂದು ತಂದೆಯ ಮೆದುಳು. ಅರ್ಥ ಆಯ್ತಾ? ಈ ಒಂದು ರಹಸ್ಯ ಭಾಳ ಜನಕ್ಕೆ ಗೊತ್ತಿರಲ್ಲ.
ನಾವು ಎಲ್ಲಾದರೂ ಈಶ್ವರಲಿಂಗ ಅಥವಾ ಶಿವಲಿಂಗ ಇರುವಂತಹ ಒಂದು ದೇವಸ್ಥಾನವನ್ನು ನೋಡಿದರೆ ಅದು ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ ಚಿಹ್ನೆ. ಅದು ನಮ್ಮ ತಂದೆ ತಾಯಿ, ನಮ್ಮೆಲ್ಲರ ತಂದೆ ತಾಯಿ, ಸಕಲ ಜೀವಿಗಳ ತಂದೆ ತಾಯಿ, ಇಡೀ ಈ ಭೂಮಿಯಲ್ಲಿ ಪ್ರಪ್ರಥಮ ಬಾರಿಗೆ ಜೀವಿಯನ್ನು ಸೃಷ್ಟಿಸಿದಂತಹ ತಂದೆ ತಾಯಿ. ಅದು ಗಂಡು ಮತ್ತು ಹೆಣ್ಣು ಸಿಂಬಾಲ್. ಅದು ಇದು ಈಶ್ವರ, ಬ್ರಹ್ಮ ವಿಷ್ಣು ಈಶ್ವರ ಇದ್ರಲ್ಲ, ಆ ಕಾಲದಲ್ಲಿ ರಚನೆ ಆಗಿರೋದು ನಮ್ಮೆಲ್ಲರ ತಂದೆ ತಾಯಿ. ಮತ್ತು ಈ ಒಂದು ಜಗತ್ತಿನಲ್ಲಿ ನಕ್ಷತ್ರಗಳು ನೋಡೋ, ಸ್ಟಾರ್ಸು, ಪ್ಲ್ಯಾನೆಟ್ಸು, ಸೆಟ್ಲೈಟ್ಸು ಮಸ್ತಾಗಿದ್ದಾವೆ. ಟ್ರಿಲಿಯನ್ಸ್ ಆಫ್ ಇದ್ದಾವೆ. ಅವನ್ನೆಲ್ಲ ರಚನೆ ಮಾಡಿರೋದು ತಂದೆ ತಾಯಿ, ಈಶ್ವರಲಿಂಗ. ಈಶ್ವರಲಿಂಗ ಅದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಕಾಲದಲ್ಲಿ ಅದನ್ನು ಪೂಜೆ ಮಾಡ್ತಾಯಿದ್ರು. ಶ್ರೀರಾಮಚಂದ್ರ ಶ್ರೀಕೃಷ್ಣ ಇರೋ ಕಾಲದಲ್ಲಿ ಕೂಡ ಅದನ್ನು ಪೂಜೆ ಮಾಡ್ತಾಯಿದ್ರು, ಈಶ್ವರಲಿಂಗ. ಆಮೇಲೆ ಅದು ಯಾವಾಗ ಸೈನ್ಸ್ ಇಂಪ್ರೂವ್ ಆಯಿತು, ಅರ್ಧನಾರೀಶ್ವರ ಆಯ್ತದು. ಅರ್ಧನಾರೀಶ್ವರ ದೇವರನ್ನು ಪೂಜೆ ಮಾಡ್ತಾಯಿದ್ರು. ಈಗಲೂ ಕೂಡ ಶಿವಲಿಂಗ ಪೂಜೆಯಲ್ಲಿದೆ, ಅರ್ಧನಾರೀಶ್ವರ ಪೂಜೆಯಲ್ಲಿದೆ. ಅವ್ರು ಯಾರು ಬೇರೆ ಯಾರೂ ಅಲ್ಲ, ಅವರು ನಮ್ಮ ತಂದೆ ತಾಯಿ, ನಿಮ್ಮೆಲ್ಲರ ತಂದೆ ತಾಯಿಯವರು. ಸಿಂಬಾಲ್ ಅದು, ತಂದೆ ತಾಯಿ ಸಿಂಬಾಲ್. ನೀವು ಅದನ್ನು ಪೂಜೆ ಮಾಡಿದರೆ ನಿಮ್ಮ ತಂದೆ ತಾಯಿನೇ ಪೂಜೆ ಮಾಡಿದಷ್ಟು ಪುಣ್ಯ ಬರುತ್ತೆ. ನೀವು ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ನಿಮ್ಮ ದೇವ್ರ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಕೊಂಡು ಅದನ್ನು ಪೂಜೆ ಮಾಡಬೇಕು. ಆ ಶಿವಲಿಂಗ ಯಾರೂ ಅಲ್ಲ, ನಿಮ್ಮ ತಂದೆ ತಾಯಿಯ ಪ್ರತಿರೂಪ. ತಂದೆ ತಾಯಿ ಅಂದ್ಕೊಂಡು ಪೂಜೆ ಮಾಡಬೇಕು. ನೀನು ಈ ರೀತಿ ಮಾಡೋದರಿಂದ ಸಮಾಜದ ದೃಷ್ಟಿಯಲ್ಲಿ ನೀನೊಬ್ಬ ದೈವ ಭಕ್ತ ಆಗ್ತೀಯ, ತಂದೆ ತಾಯಿ ದೃಷ್ಟಿಯಲ್ಲಿ ಕೂಡ ನೀನೊಬ್ಬ ದೈವ ಭಕ್ತ ಆಗ್ತೀಯ, ಮತ್ತು ನೀನು ಎಲ್ಲೋದ್ರೂ ಒಳ್ಳೆಯದೇ ಆಗುತ್ತೆ. ಶಿವಲಿಂಗವನ್ನು ಪೂಜೆ ಮಾಡುವ ಉದ್ದೇಶ ಇಷ್ಟೇ. ಅವರು ತಂದೆ ತಾಯಿಯ ಪ್ರತಿರೂಪ. ಈಗ ಮಠ ಅಂದರೆ ಏನಪ್ಪ? ಮಠಗಳು ಅಂತ ಮಸ್ತಾಗಿದ್ದಾವೆ, ದೇವಸ್ಥಾನಗಳು, ಮಠಗಳು. ಅಲ್ಲಿ ಒಬ್ಬ ಅನಾಥ ಹುಡುಗನ್ನ ಬೆಳೆಸ್ತಾರೆ. ತಂದೆ ಯಾರು ಅಂತ ಗೊತ್ತಿರಲ್ಲ, ತಾಯಿ ಯಾರು ಅಂತ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರಲ್ಲ. ಅವನ್ನ ಬೆಳೆಸ್ತಾರೆ. ಅವನ್ನ ಒಬ್ಬ ವಿದ್ಯೆ ಬುದ್ಧಿ ಎಲ್ಲ ಕಲಿಸಿ ಸ್ವಾಮೀಜಿಯನ್ನಾಗಿ ಮಾಡಿ ಅವನಿಗೆ ಮಠಕ್ಕೆ ಅಧಿಪತಿಯನ್ನಾಗಿ ಮಾಡ್ತಾರೆ. ಅವನಿಗೆ ಯಾರು ಇರಲ್ಲ, ಹಿಂದೆ ಮುಂದೆ ಯಾರು ಇರಲ್ಲ, ಅವನಿಗೆ ಯಾವ ಬಾಂಧವ್ಯ ಇರಲ್ಲ. ಊರಿನ ಜನಗಳೇ ಅವನಿಗೆ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ತೋರಿಸ್ತಾರೆ. ಅವರೇ ಅವ್ರ ತಂದೆ ತಾಯಿ ಆಗಿರ್ತಾರೆ. ಅಕ್ಕ ತಂಗಿ ಅಣ್ಣ ತಮ್ಮ ಪ್ರೀತಿಯನ್ನು ತೋರಿಸಿ ಅವರೇ ಅವ್ರಿಗೆ ಆಗಿರ್ತಾರೆ. ಸೊ ಅನಾಥ ಮಕ್ಕಳನ್ನು ಹುಡುಕಿ ಕರ್ಕೊಂಬಂದು ಸಾಕಿ ಅವ್ರನ್ನ ಮಠಾಧೀಶ್ವರನ್ನಾಗಿ ಮಾಡಿ, ಸ್ವಾಮಿಗಳನ್ನಾಗಿ ಮಾಡಿ, ಅವರು ಪ್ರತಿಯೊಂದು ಕುಟುಂಬಕ್ಕೂ ಒಳ್ಳೆಯದನ್ನು ಬೋಧನೆ ಮಾಡೋದು. ಈ ಶಕ್ತಿ ಉತ್ಪಾದನೆ ಮಾಡೋದು ಹೆಂಗೆ ಅಂತ ಎಲ್ಲ, ಶಕ್ತಿ ಏನು ಮಾಡಿದರೆ ನಾಶ ಆಗುತ್ತೆ, ಇದ್ರ ಬಗ್ಗೆ ಜನಗಳಿಗೆ ಉಪದೇಶ ಕೊಡೋದು, ಅವರನ್ನು ಆಚಾರ ವಿಚಾರ ಕಲಿಸೋದು, ಶಾಸ್ತ್ರ ಸಂಪ್ರದಾಯ ಹೇಳೋದು, ಇದೇ ಕೆಲಸ ಮಾಡಿಕೊಂಡು ಜನಗಳಿಗೆ ಮಾರ್ಗದರ್ಶನ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವಿಧಾನವನ್ನು ನಮ್ಮ ಹಿರಿಯರು, ಪೂರ್ವಜರು, ಋಷಿಮುನಿಗಳು ರಚನೆ ಮಾಡಿ ಇಟ್ಟಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಒಂದು, ಅವ್ರೇನು ಮಾಡ್ತಾರೆ? ತಂದೆ ಯಾರು ಗೊತ್ತಿಲ್ಲ, ತಾಯಿ ಯಾರು ಗೊತ್ತಿಲ್ಲ, ಅವರು ಶಿವಲಿಂಗವನ್ನು ಪೂಜೆ ಮಾಡ್ತಾರೆ. ನಾನು ಈ ಭೂಮಿ ಮೇಲೆ ಸೃಷ್ಟಿಯಾಗಿದ್ದೀನಿ ಅಂದರೆ ಅದಕ್ಕೆ ಒಬ್ಬ ತಂದೆ ಮತ್ತು ತಾಯಿ ಕಾರಣ. ಸಿಂಬಾಲಿಕಲಿ ಸುಮಾರು ಒಂದು 10,000 20,000 ವರ್ಷಗಳಿಂದಲೂ ಸಿಂಬಾಲಿಕಲಿ ಶಿವಲಿಂಗವನ್ನು ತಂದೆ ತಾಯಿ ಅಂದ್ಕೊಂಡು ಪೂಜೆ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಾಮೀಜಿಗಳು ಕೂಡ ಬೇರೆಯವರಿಗೆ ಶಿವಲಿಂಗವನ್ನು ಪೂಜೆ ಮಾಡುವಂತ ಹೇಳ್ತಾರೆ. ಅವರು ಶಿವಲಿಂಗವನ್ನು ಕಂತೆ ಮಾಡಿಬಿಟ್ಟು ಕರಡಿಗೆಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರೆ. ತಂದೆ ತಾಯಿ ಅಂದ್ಕೊಂಡೇ ಮಾಡ್ತಾಯಿರ್ತಾರೆ. ಶಿವಲಿಂಗನ ಪೂಜೆ ಮಾಡ್ತಾಯಿರ್ತಾರೆ. ಕೈಯಲ್ಲಿ ಇಟ್ಕೊಂಡು ತಂದೆ ತಾಯಿನ ನೋಡ್ತಾ ಇರ್ತಾರೆ. ತಂದೆ ತಾಯಿನ ಮುಟ್ಟಿದಂಗೆ, ಸ್ಪರ್ಶ ಮಾಡ್ದಂಗೆ, ತಂದೆ ತಾಯಿ ಆಶೀರ್ವಾದ ಆ ಥರ ಅಂದ್ಕೊಂಡು
ಅವರು ಶಿವಲಿಂಗವನ್ನು ತಂದೆ ತಾಯಿ ಅಂದ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ. ಈಗ ಕೆಲವರಿಗೆ ಇದ್ರ ಬಗ್ಗೆ ಡೀಪಾಗಿ ಗೊತ್ತಿರಲ್ಲ, ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತಾರೆ, ಅರ್ಧಂಬರ್ಧ ಜ್ಞಾನ ಇರುತ್ತೆ. ಅರ್ಧಂಬರ್ಧ ಜ್ಞಾನ ಇರೋರು ತುಂಬ ಅನಾಹುತಗಳನ್ನು ಮಾಡ್ತಾರೆ. ಅಂಥವರಿಗೆ ಒಂದು ಸ್ವಲ್ಪ ಗೊತ್ತಿರಲಿ, ಈ ಶಿವಲಿಂಗ ಅಂದರೆ ಏನು ಅಂತ ಗೊತ್ತಿರಲಿ ಅಂತ ಸುಮ್ಮನೆ ಕಿರುಪರಿಚಯ ಮಾಡಿದೆ. ನಾವು ಈಗ ನೀವು ನೋಡ್ತಾ ಇದ್ದೀರಲ್ಲ ಸುಮಾರು ವೀಡಿಯೋ ಹಾಕಿದ್ದೀನಿ. ಇದೆಲ್ಲ ಸುಮ್ಮನೆ ಶಕ್ತಿ ಸೂತ್ರ ಅಂದರೆ ಒಂದು ಇಂಟ್ರೊಡಕ್ಷನ್ ಅಷ್ಟೇ. ನೀವು ಶಕ್ತಿ ಸೂತ್ರವನ್ನು ತರಬೇತಿ ಪಡಿಲೇಬೇಕು. ನೋಡಿದರೆ ಕೇಳಿದರೆ ನಿಮಗೇನು ಅರ್ಥ ಆಗಲ್ಲ. ಶಕ್ತಿ ಸೂತ್ರದ ನಿಯಮಗಳನ್ನು ನಾವು ಓದಿಬಿಟ್ಟು ನೋಡಿಬಿಟ್ಟು ಕೇಳಿಬಿಟ್ಟು ಮಾಡ್ತೀವಿ ಅಂದರೆ ಅರ್ಥ ಆಗಲ್ಲ. ನೀವು ಶಕ್ತಿ ಸೂತ್ರ ಆಶ್ರಮಕ್ಕೆ ಬರಬೇಕು. ಶಕ್ತಿ ಸೂತ್ರವನ್ನು ಎಲ್ಲ ನಿಯಮಗಳನ್ನು ಖುದ್ದಾಗಿ ಗುರುಗಳ ಎದುರಿಗೆ ಪಾಲನೆ ಮಾಡಬೇಕು, ಅನುಭವಿಸ್ಬೇಕು. ಅನುಭವದಿಂದ ಬಂದಂಥ ಜ್ಞಾನದಿಂದ ಜೀವಿಸಬೇಕು. ನೀವು ಶಕ್ತಿ ಸೂತ್ರವನ್ನು ತರಬೇತಿ ಪಡಿಬೇಕು, ಓದೋಕ್ಕೆ ಬರೆಯೋಕ್ಕೆ ಹೋಗಬಾರ್ದು, ಆಯಿತಾ? ಆದರೆ ಈಗ ಏನು ನೀವೆಲ್ಲ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಅದು ಶಕ್ತಿ ಸೂತ್ರ ಅಂದರೆ ಏನು, ಶಕ್ತಿ ಸೂತ್ರ ಅಂದರೆ ಏನು ಅಷ್ಟೇ. ಸುಮ್ಮನೆ ಇಂಟ್ರೊಡಕ್ಷನ್, ಚಾಪ್ಟರ್ಸ್ ಯಾವುವು ಹೇಳಿಲ್ಲ, ಅರ್ಥ ಆಯ್ತಾ? ನೀವು ಶಕ್ತಿ ಸೂತ್ರ ಅಂತಲ್ಲ, ಯಾವುದೇ ವಿದ್ಯೆಯನ್ನು ಗುರುಗಳಿಂದ ತರಬೇತಿ ಪಡೆದು ನೀವು ಅಭ್ಯಾಸ ಮಾಡಬೇಕು. ಈಗೇನು ನೀವು ಅಭ್ಯಾಸ ಅಂತ ಮಾಡ್ತಾಯಿದ್ದೀರಾ, ಅವೆಲ್ಲ ಗುರುಗಳಿಂದಲೇ ತರಬೇತಿ ಪಡೆದು ಅಭ್ಯಾಸ ಮಾಡಬೇಕು.